ಜೋರ್ ಮಳಿ ಸ್ಟಾರ್ಟ್ ಆಗೈತಿ. ಫುಲ್ ಐಸ್ ಬೀಳಕತ್ತಾವ್ರಿ. ಪರಾಟ ಲಟ್ಟಿಸ್ಬೇಕು. ಸೊ ಬರ್ರಿ, ಚಂದು ವೆಕೇಶನ್ ಸ್ಟಾರ್ಟ್ ಆಗೋದೈತಿ. ಪ್ಯಾಕಿಂಗ್ ಮಾಡತ್ತೀನಿ. ಒಂದ್ ಸಾಮಾನ್ ಹಾಕಿ ಎಷ್ಟ್ ಕೊಡುವಲ್ಲ ಅದ ಬಂದತೆ ಇಲ್ಲೋ ಮತ್ತ ಫ್ರೆಶ್ ಅದಾವೋ ಇಲ್ಲೋ. ನಾನು ಅಕ್ಕಂದ್ ಆಟೋನ್ಕಿ ತಗೊಂಡ್ ನೀರಾಗ ಮುಣಗಿಸಿ ಅಲ್ಲೆಲ್ಲ ರಿಮೋಟ್, AC ರಿಮೋಟ್ ಎಲ್ಲ ಇಟ್ಟಿದ್ವಿ, ಎಲ್ಲ ತೋದ್ಬಿಟ್ಟವು. ಆಕ್ಚುಲಿ ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರಣ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಆಲ್ರೆಡಿ ಈಗ 11 ಗಂಟೆ ಆಗೈತಿ. ಈಗ ನಾನು ನಾಷ್ಟಾ ರೆಡಿ ಮಾಡ್ಬೇಕು. ಅಂದ್ರೆ ಹಿಟ್ಟು ನಾದಿಟ್ಟಿನಿ, ಅದನ್ನ ಲಟ್ಟಿಸ್ಬೇಕು. ಏನಪ್ಪಾ ಅಂದ್ರೆ ಮೆಥಿ ಪರಾಟ ಮಾಡಕತ್ತೀನಿ. ಸೊ ಆಕ್ಚುಲಿ ಇವತ್ತು ಭಾಳ ಲೇಟ್ ಆಗೈತಿ ನಾಷ್ಟಾಕ. ಯಾಕಂದ್ರೆ ಇವತ್ತು ನಾನು ಮತ್ತು ವಿನಯವರು ಮುಂಜಾನೆ ಒಂದು ಸ್ವಲ್ಪ ಮನಿ ಕ್ಲೀನಿಂಗ್ ಬೆನ್ ಹತ್ತೀವಿ. ಮತ್ತು ಕ್ಲೀನಿಂಗ್ ಬೆನ್ ಹತ್ವಿ ಅಂದ್ರೆ ಆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ. ಸೊ ಹಿಂಗಾಗಿ ಸ್ವಲ್ಪ ಲೇಟ್ ಆಗೈತಿ. ಆಲ್ರೆಡಿ ಹಿಟ್ಟು ನಾದಿಟ್ಟೇನಿ. ಈಗ ಪಟ ಮೆಥಿ ಪರಾಟ ಲಟ್ಟಿಸ್ಬೇಕು. ಸೊ ಬರ್ರಿ ಚಲೋ ನಾಷ್ಟಾ ಸ್ಟಾರ್ಟ್ ಮಾಡೋನು. ನನಗಂತೂ ಸಿಕ್ಕಾಪಟ್ಟೆ ಹಸು ಆಗೈತಿ. ಇವಾಗೊಮ್ಮೆ ನಾಷ್ಟ ಮಾಡಿ ಯಾವಾಗೊಮ್ಮೆ ತಿಂತೀನಿ ಅನ್ನೋರೆಲ್ಲ ಆಗೈತಿ. ಮೆಥಿ ಪರಾಟ ಲಟ್ಸಾಕತ್ತೀನಿ. ವಿನಯವ್ರು ರೆಡಿಯಾಗಿ ಬಂದಾರು. ಪಟ ಲಟ್ಟಿಸಿ ಕೊಡ್ಬೇಕು. ಚಿಕ್ಕು ಆಲ್ರೆಡಿ ಮಲ್ಕೊಂಡಾನು. ಸೊ ಆಕ್ಚುಲಿ ನೀವು ಬಹಳಷ್ಟು ಜನ ಅಕ್ಕ ನಮಗೂ ರೆಸಿಪಿ ತೋರಿಸ್ರಿ ಅಂತ ಅಂತೀರಿ. ನಾನು ಇನ್ ಮುಂದೆ ಟ್ರೈ ಮಾಡ್ತೀನಿ. ನಾನು ಏನೇನ್ ಮಾಡ್ತೀನಿ ಮನಿ ಒಳಗ ಅದನ್ನೆಲ್ಲ ರೆಸಿಪಿ ನಿಮಗ್ ತೋರ್ಸಾಕ. ಇವತ್ತು ಆಕ್ಚುಲಿ ತೋರಿಸ್ಬೇಕು ಅಂತ ವಿಚಾರ ಇತ್ತು. ಬಟ್ ಇವತ್ತು ಹೇಳಿದ್ನಲ್ಲ ಬಹಳ ಗಡ್ಬಡಿ ಐತಿ. ಬಡ ಕೆಲಸ ಮುಗಿಸ್ಬೇಕಾಗಿತ್ತು. ಹಿಂಗಾಗಿ ಗಡ್ಬಡ್ ಒಳಗ್ ಬೇಡ. ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೊಮ್ಮೆ ಡೀಟೇಲ್ ಆಗಿ ತೋರಿಸ್ತೇನೆ. ಮಸ್ತ್ ಬರ್ರಿ, ಬಿಸಿ ಮೆಥಿ ಪರಾಟ ತಿನ್ಬರ್ರಿ ಎಲ್ಲಾರು. ಕೊತ್ತಂಬರಿ ಐತಲ್ಲ, ಇದು ಕರಿಬೇವು, ಕೊತ್ತಂಬರಿ, ದ್ರಾಕ್ಷಿ, ಮೊಸರ. ನಾವು ಒಂದ್ ದ್ರಾಕ್ಷಿ ತಿಂದು ನೋಡಿ ತಗೊಂಡ್ಬರ್ತೇವೆ. ಆಕ್ಚುಲಿ ಮನಿ ಒಳಗ ಸ್ವಲ್ಪ ಕಾಯಿಪಲ್ಯ ಮುಗ್ದಿತ್ತು. ಮತ್ತು ನನಗೆ ಹೋಗಕ್ಕೂ ಟೈಮ್ ಇರಲಿಲ್ಲ. ಯಾಕಂದ್ರೆ ನಮ್ಮ ಸೈಡ್ ಏನು ಕುಂಡಿರ್ತಾರಲ್ಲ ಅವ್ರು ಸಂಜೆ ಕುಂದಿರ್ತಾರು. ಮತ್ತು ಸಂಜೆ ತನಕ ವೇಟ್ ಮಾಡೋ ಹಂಗೆ ಇರಲಿಲ್ಲ. ಹಿಂಗಾಗಿ ಏನು ಮಾಡೋನು ಅಂತ ಹೇಳಿ ಅಮೆಝಾನ್ ಒಳಗೆ ನಾನು ವೆಜಿಟೇಬಲ್ಸ್ ಆರ್ಡರ್ ಹಾಕಿದ್ನಿ. ಫಸ್ಟ್ ಟೈಮ್ ಆರ್ಡರ್ ಹಾಕಿನಿ. ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಂಥವು ಬರ್ತಾವು ಏನು ಬರ್ತಾವು ಅಂತ. ಸೊ ಸಹಜ ವಿನಯವರು ಮುಂದೆ ಅನ್ನಕತ್ತಿದ್ನಿ, ನಂಗೆ ಕಾಯಿಪಲ್ಯ ಬೇಕಾಗ್ಯಾವು, ಏನು ಮಾಡಲಿ ಅಂತ ಹೇಳಿ. ನೋಡುನು ಅಂದ್ರೆ ಒಂದ್ಸಲ ಆರ್ಡರ್ ಹಾಕಿ ಅಂದ್ರೆ ನಂಗೆ ಗೊತ್ತಾಗ್ತದಲ್ಲ, ಎಕ್ಸ್ಪೀರಿಯನ್ಸ್ ಆಗ್ತದೆ ನಮಗೂ ಈ ಎಂಥವು ಬರ್ತಾವು ಹೆಂಗೆ ಬರ್ತಾವು ಅಂತ ಹೇಳಿ. ಸ್ವಲ್ಪ ಆರ್ಡರ್ ಹಾಕಿದ್ನಿ. ಜಸ್ಟ್ ಕೊಟ್ಟು ಹೋದ್ರು. ಎಲ್ಲ ಚೆಕ್ ಮಾಡತ್ತೀನಿ ನಾನು ಏನೇನು ಆರ್ಡರ್ ಹಾಕಿದ್ನಿ ಅದ ಬಂದತೆ ಇಲ್ಲೋ ಮತ್ತು ಫ್ರೆಶ್ ಅದಾವೋ ಇಲ್ಲೋ. ಯಾಕಂದ್ರೆ ಅದ್ರೊಳಗಡೆ ಫ್ರೆಶ್ ವೆಜಿಟೇಬಲ್ಸ್ ಅಂತ ಬರ್ದಿರ್ತಾರು. ಸೊ ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಳತ್ತೀನಿ. ಆಗಲೇ ಚಿಕ್ಕು ಮಲ್ಕೊಂಡಿದ್ದ. ಎಳಾನ ಅವನಿಗೆ ಫ್ರೆಶ್ ಮಾಡೀನಿ. ಇಲ್ಲಿ ಇದ್ರ ಮೇಲೆ ಕುಡ್ರಿಸ್ತಿದ್ನಿ. ಟಿವಿ ನೋಡ್ಕೋತ ಕೂತಿದ್ದ. ಒಂದ್ ಸ್ವಲ್ಪ ಊಟ ಅದು ಎಲ್ಲ ಮಾಡಿಸ್ನಿ. ಯಾಕೋ ಇವತ್ತು ಚಂದಂಗೆ ಊಟ ಮಾಡಲಿಲ್ಲ. ಸ್ವಲ್ಪ ಎಲ್ಲ ಅರ್ಧ ಮುರ್ಧ ಬಿಟ್ಟಾನು. ಬಹುಶಃ ಹಸು ಇಲ್ಲ ಅಂತೇನೋ ಹೇಳೋ. ನಾನು ಬಿಟ್ಟೇನಿ. ಒಂದು ಅರ್ಧ ತಾಸಗಣ ಮತ್ತೆ ಫಿನಿಶ್ ನೋಡ್ಬೇಕು. ಇನ್ನೇನು ಹೇಳಿ ಎದ್ದ ನಂದು ಬೇರೆ ಕೆಲ್ಸಕ್ಕೆ ಹತ್ತಬೇಕು ಅನ್ನೋದ್ರಾಗ ನೋಡ್ರಿ ಹೆಂಗೆ ಕೂತ್ಬಿಟ್ಟ. ಇದೊಂದು ಫೇವ್ರೇಟ್ ಪ್ಲೇಸ್. ನಾವು ಒಂದು ಸ್ವಲ್ಪ ಹಿಂಗೆ ಬಂದು ಕೂತ್ನಂದ್ರೆ ಫಸ್ಟ್ ಬಂದು ನನ್ನ ತೊಡಿ ಮೇಲೆ ಕೂತ್ಬಿಡ್ತಾನ. ಚಿಕ್ಕು ಹೇಳುನು ಟಿವಿ ನೋಡುನು. ನೀ ಕೊಡ್ರಿಲ್ಲ ನನ್ ಕೆಲಸ ಅದಾವಪ್ಪು. ನೀ ಇದ್ರ ಮೇಲೆ ಕೊಡ್ರಲ್ಲ. ಇದ್ರ ಮೇಲೆ ಕೊಡ್ತಿ. ಹಾ ಕುಂದ್ರಲ್ಲ, ಇಲ್ಲೇ ಕುಂದ್ರವ. ಅಮ್ಮನ ತೊಡಿ ಮೇಲೆ ಕುಂದ್ರವ ನೀ. ಹಾ ನೋಡಲಿ ನಟ್ಟು ಒಳಗ ತುರಿಕೆ ಕೊಟ್ಟಿರ್ತಾನ. ಹೇಳಂಗೆ ಇಲ್ಲ. ಹಾಯ್ ಮಾಡಿ ಎಲ್ಲರಿಗೂ. ಎಲ್ಲರಿಗೂ ಹಾಯ್. ಅದೊಂದು ದಿನ ರೂಢಿ ಆಗ್ಬಿಟ್ಟೈತೆ ಅವಂಗೆ ಎಲ್ಲರಿಗೆ ಹಾಯ್ ಮಾಡೋದು. ಅದೊಂದು ಚಿಕ್ಕ ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ಚಿಕ್ಕನ್ ಕರಾಪತಿ. ನೀರು ಕುಡ್ಯಾಕ ಸಿಗ್ಲಿ ಏನಪ್ಪ ಸಮ್ಮರ್ ಒಳಗೆ ನೀರಡ್ಸ್ಕಿ ಆಗ್ತೈತಿ ಅಂತ ಹೇಳಿ ನಾನು ಬಾಟಲ್ ತುಂಬ ನೀರು ತುಂಬಿಡ್ತೀನಿ. ನಮ್ಮ ಚಿಕ್ಕು ಬರ್ತಾನು ಅದನ್ನ ನೀರು ಕುಡಿಕಿತ ಜಾಸ್ತಿ ನೀರು ಛಲಿ ಆಟ ಆಡ್ತಾನ. ಮತ್ತೆ ಎಟ್ಟು ಮಗ್ನದ ನೋಡ್ರಿ ನೀರು ಆಡತ್ರೊಳಗ. ಬಾಟಲು ತಳಗ್ ಛಲಿದ್ದ. ಬಾಟಲ್ ಈಗ ಎತ್ತಿಟ್ನಿ ನಾನು. ಹೌದಲ್ ಚಿಕ್ಕು? ಯಾರು ಆಡ್ಯಾರ ಇದೆಲ್ಲ? ಯಾರು ನೀರು ಛಲ್ಲರಿದ್ ಹಿಂಗ?
ಡೈನಿಂಗ್ ಟೇಬಲ್ ಮೇಲೆ ಯಾರು ನೀರು ಚೆಲ್ಲರಿದು? ಯಾರು? ಹಾ, ಸಾನು ಅಕ್ಕಂದು ಆಟುನ್ಕಿ ತಗೊಂಡು ನೀರಾಗ ಮುಣಗಿಸಿ ಹಾ ಅಮ್ಮ ಗೊಟ್ಟ ರೆಡಿ ಇಡುದು ನೆಕ್ಸ್ಟ್ ಟಾಸ್ಕ್. ಹೌದಿಲ್ಲ? ಹೌದಿಲ್ಲ? ಈ ಕಡೆ ಒಂದ್ ಕೆಲಸ ಆತಿಲ್ಲ, ಈ ಕಡೆ ನೆಕ್ಸ್ಟ್ ಕೆಲಸ ರೆಡಿ ಇಡುದು ಒಟ್ಟು ಅಮ್ಮಾಗ. ಹೌದಿಲ್ಲ? ಹಾ, ಯಾರು ನೀರ್ ಆಡ್ಯಾರಿದೆಲ್ಲ ಇಟ್ಟುಕೊಂಡು ನೀರು ಯಾರು ಚೆಲ್ಲರಿದ? ಅದ್ರೊಗಿನ್ ಚಲ್ಲಿ ಹೆಂಗ್ ಚಲ್ಲಿ? ಹಿಂಗ ಹಿಂಗ್ ಚಲ್ಲಿ ತೋರಿಸ್ತಾನ ನೋಡ್ರಿ ಎಷ್ಟ್ ಚಂದ ಹೆಂಗ್ ನೀರ್ ಚಲ್ಲೇನ ಅನ್ನೋದ. ಇನ್ನ ಚುಮ್ಯ ನಿನಗ್ ನೀರ್ ಕುಡಿಯಾಕ ಸಿಗ್ಲತ್ತೆಲ್ಲ ತೊಳೆದ ಬಾಟಲ್ ಕ್ಲೀನ್ ಮಾಡಿ ನೀರ್ ತುಂಬಿಟ್ಟಿರ್ತಾನ ನನ್ನ. ಓಯ್ ಮತ್ ಲಕ್ಷರ ಐತ ನೋಡ. ಚಲ್ಬೇಡ ನೀರ, ಬೈತಾರ ಪಪ್ಪ ಬಂದ್ರು ಬೈತಾರಪ್ಪ. ಬೈತಾರ ಪಪ್ಪ ನಿಂಗ. ಐಸ್ ಬೀಳಕತ್ತಾವ್ರಿ. ಸಾನು ಇರ್ಬೇಕಾಗಿತ್ತು, ಸಾನು ನೋಡಕ್ ಮಜಾ ಬರ್ತದ ಇಂಥದೆಲ್ಲ. ಇಲ್ಲಿ ನೋಡ್ರಿಪ್ಪ ಎಂತ ಬರೀ ಐಸ್ ಬೀಳತ್ತವ, ಎಲ್ಲ ಬಿಳಿ ಬಿಳಿದೇನ್ ಕಾಣತ್ತಲ್ಲ. ಒಳಗೆ ಹೊರಕತ್ತವ್ರಿ ಎಲ್ಲ. ಯಪ್ಪ ಸಡನ್ಲಿನ ಬೆಳಗಾವ್ ಒಳಗೆ ಸಿಕ್ಕಾಪಟ್ಟೆ ಜೋರ್ ಮಳೆ ಸ್ಟಾರ್ಟ್ ಆಗೈತಿ. ಇಂಥ ಪರಿ ಗಾಳಿ ಬಿಟ್ಟೈತಿ, ಇಂಥ ಪರಿ ಮಳೆ ಆಗಾಕತ್ತೈತಿ, ಏನು ಹೇಳೋದು. ಆ್ಯಕ್ಚುಲಿ ನಾವು ಲೇಡೀಸ್ ಕ್ಲಬ್ ಚಾನಲ್ದ ಒಂದು ವಿಡಿಯೋ ಶೂಟ್ ಮಾಡೋದೈತಿ ಅಂತ ಮ್ಯಾಲೆ ಸ್ಟುಡಿಯೋ ಒಳಗೆ ಹೋಗಿದ್ವಿ. ಅದು ಶೂಟ್ ಅಂತೂ ಆಗಲೇ ಇಲ್ಲ, ಲೈಟ್ ಹೋದು, ಎಲ್ಲ ನೀರು ಒಳಗೆ ಬರಾಕತ್ತಾವು. ಈಗ ಆಫೀಸ್ ಒಳಗೆಲ್ಲ ನೀರೆಲ್ಲ ಒರೆಸಿ ಹಿಂಡಿ ಇಲ್ಲ ಮನೆ ಒಳಗೆ ಹಾಲತ್ತೇನಾಗೈತೆ ಅಂತ ನೋಡಕ್ಕೆ ಬಂದೀವಿ. ಇಲ್ಲಿ ತನಕ ನೀರು ಒಳಗೆ ಬಂದಾವು, ಇವನ್ನೆಲ್ಲ ನಾನು ಈಗ ಒರೆಸ್ಬೇಕು. ಬರೋದ್ರೊಳಗೆ ನೋಡ್ರಿ ಎಲ್ಲ ಪೂರ ಹಸಿ ಚಟ್ಟಾಗಿನ ನಾನು. ಏನೇನಾಗೈತಿ ನೀರು ಬಂದವ ಒಳಗೆ. ಅಲ್ಲೆಲ್ಲ ರಿಮೋಟ್, AC ರಿಮೋಟ್ ಎಲ್ಲ ಇಟ್ಟಿದ್ವಿ, ಎಲ್ಲ ತೋದ್ಬಿಟ್ಟವು. ಆ್ಯಕ್ಚುಲಿ ಗಾಳಿ ಬೇಕು ಅಂತ ನಾವು ವಿಂಡೋಸ್ ಎಲ್ಲ ಓಪನ್ ಇಡ್ತೀವಿ, ಅಂದ್ರೆ ನೆಟ್ ಸ್ಲೈಡಿಂಗ್ ಡೋರ್ ಅದಾವು. ಬಟ್ ಆದರೂ ಅದ್ರೊಳಗಿಂದ ಇಷ್ಟು ಜೋರು ಫೋರ್ಸ್ಲೆ ಮಳೆ ಬರತ್ತಲ್ಲ, ಏನು ಹೇಳೋದು. ಚಲೋ ಬಡ ಇದನ್ನೆಲ್ಲ ಈಗ ಒರೆಸ್ತೀನಿ, ಎಲ್ಲ ಹಿಂಡಿ ಹೊರಗೆ ಹಾಕಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಒಳಗೆ ನೀರು ಬರತ್ತವು. ಸಂಜಿಕಾ ದೇವ್ರ ಮುಂದೆ ದೀಪ ಹಚ್ಚಿದ್ದಾಯ್ತು. ಇವತ್ತೇನು ಬರೀ ಮಳೆ ಆತಂದ್ರೆ ಯಪ್ಪ ನೆನಪುಳಿಯಂಗೆ ಮಳೆ ಆಯಿತು, ಸಿಕ್ಕಾಪಟ್ಟೆ ಮಳೆ. ನಾನು ಡ್ರೆಸ್ನು ಚೇಂಜ್ ಮಾಡಿದ್ನಿ, ಯಾಕಂದ್ರೆ ಎಲ್ಲ ಮನೆಯೊಳಗೆ ನೀರು ಬಂದಿದ್ದು. ಅವ್ನು ತೊಗೊಂಡು ಹೊರಗೆ ಹೋಗಿ ಹಿಂಡುತನ ಪೂರ ತೊಯ್ದು ಬಿಟ್ನಿ. ಸೊ ಹಿಂಗಾಗಿ ಮತ್ತೆಲ್ಲ ಫ್ರೆಶ್ ಆಗಿ ಮತ್ತೆಲ್ಲ ಬಟ್ಟೆ ಚೇಂಜ್ ಮಾಡಿ. ಸೊ ಸಂಜೆಗೆ ಈಗ ದೇವ್ರ ಮುಂದೆ ದೀಪ ಹಚ್ಚಿ ಇನ್ನು ನೆಕ್ಸ್ಟ್ ಕೆಲಸ ಏನು ಮಾಡಬೇಕು ಅಂದ್ರೆ ಪ್ಯಾಕಿಂಗ್. ಸೊ ಎಸ್, ನಮ್ಮದು ವೆಕೇಷನ್ ಸ್ಟಾರ್ಟ್ ಆಗೋದೈತಿ. ಸೊ ಎಸ್, ನಾವು ಟ್ರಿಪ್ಪಿಗೆ ಹೊಂಟೀವಿ. ಯಾವ ಟ್ರಿಪ್, ಎಲ್ಲಿಗೆ ಹೊಂಟೀವಿ, ಯಾರ್ಯಾರು ಹೊಂಟೀವಿ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಗೊತ್ತಾಗ್ತೈತಿ. ಸೊ ವ್ಲಾಗನ್ನು ಮಿಸ್ ಮಾಡಲ್ದ ನೋಡ್ರಿ. ಬರ್ರಿ ಈಗ ಪಟ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳ್ಳು. ಯಾಕಂದ್ರೆ ಈಗ ಚಿಕ್ಕು ಮತ್ತು ಸಾನೂನ್ ರೂಮ್ ಒಳಗೆ ಬಂದೀನಿ. ಫಸ್ಟ್ ಸಾನೂಂದು ಚಿಕ್ಕುಂದನ ಪ್ಯಾಕಿಂಗ್ ಮಾಡ್ಬೇಕಂತ ಐತಿ. ಬಿಕಾಸ್ ಪ್ರತಿ ಸಲ ಹೇಳ್ತೀನಿ, ಗಡ್ಬಡಿ ಒಳಗೆ ಲಾಸ್ಟ್ ಮೂಮೆಂಟ್ಗೆ ನಮ್ಮ ಏನಾದರೂ ಬಟ್ಟೆ ಒಂದು ಸ್ವಲ್ಪ ಉಳಿದು ಅಥವಾ ನಮ್ದು ಏನಾದರೂ ವಸ್ತುದು ಮಿಸ್ ಆದ್ರೆ ನಡೀತೈತಿ. ಬಟ್ ಅವರಿಬ್ರದ್ದು ಏನೂ ಮಿಸ್ ಆದ್ರೆ ನಡೆಯಂಗಿಲ್ಲ. ಸೊ ಹೀಗಾಗಿ ಈಗ ಸ್ಟಾರ್ಟ್ ಮಾಡಬೇಕು. ಮತ್ತು ನಂಗೆ ಇಲ್ಲಿದ್ದಿಲ್ಲ ಅವ್ರ ಕಬರ್ಡ್ ಒಳಗೆ ಎಲ್ಲ ಬಟ್ಟೆ ಇಟ್ಕೊಂಡಿರ್ತಾನಲ್ಲ, ಇದು ಚಿಕ್ಕು ಮತ್ತು ಸಾನೂನ್ ಕಬರ್ಡ್. ಸೊ ಇದ್ರೊಳಗೆ ಎಲ್ಲ ಅವರು ಬಟ್ಟೆ ಇಟ್ಟಿರ್ತೀನಿ. ಹೀಗಾಗಿ ಇಲ್ಲಿದ್ದಿಲ್ಲ ತೊಗೊಂಡು ಪಟ ಬ್ಯಾಗ್ ಒಳಗೆ ಹಾಕೋಕ್ಕೂ ಈಸಿ ಆಗ್ತೈತಿ. ಸೊ ಚಲೋ ಸ್ಟಾರ್ಟ್ ಮಾಡೋಣ. ಒಂದ್ ಸಮಾನ ಹಾಕಿ ಎಷ್ಟು ಕೊಡುವಲ್ಲ ತೆಗದ್ ಹೋಗಿತ್ತಾನೋ. ಈಗ ಅಲ್ಲಿ ಸ್ಟೂಲ್ ಇಟ್ಟೇನಿ, ನಾ ಈ ಕಡೆ ಹೋಗೇನಿ, ಬಡ ಸ್ಟೂಲ್ ಮೇಲೆ ಏರಿ ಗ್ಯಾಸ್ ಚಾಲು ಮಾಡತ್ತ. ಆಹಾ ಬರೇ ಇದಾತಿ ಒಂದು ಒಟ್ಟಕ್ಕೆ ನೋಡಲ್ಲ. ಈಗ ನೀಲ್ ಹೇಳಾತಿ ಅಂದ್ರ ಈಗ ನೋಡ್ರಿ, ಹೋಗಿ ಗಿಡದಾಗ ಹೋಗಿ ಸ್ಟೋನ್ ತಗೊಂಬ. ಇಲ್ಲ ಹೇಳಾತನ ಒಂದ್ ಕೆಲ್ಸ ಅಂತೋಗಿ ಇನ್ನೊಂದ್ ಕೆಲ್ಸ ಮಾಡತ್ತಾನ. ಒಟ್ಟ ನಮ್ದು ಇದ್ರಾಗ ಹೊಂಟೈತಿ ಟೈಮ್ ಚಿಕ್ಕು. ಈಗ ನೋಡ ಆಗಳಿಂದ ಬರೀ ಇವ್ರ ಇಬ್ರದು ಮಾಡತ್ತೇನ, ಬಡ ನಮ್ಮಿಬ್ರದನ್ನು ಮಾಡಿ ಮುಗಿಸ್ಬೇಕದ್ ಗುದಾಡತ್ತೇನಿ. ತಗೋತಾನು ಒಗದ್ ಬರ್ತಾನು. ಚಿಕ್ಕು ಕೊಂಡ್ರಪ್ಪಿ ಒಂದ್ ಕಡೆ ಶಾಂತ ಒಂದ್ 10 ನಿಮಿಷ 5 ನಿಮಿಷ ಕೊಂಡ್ರ ಅವ್ನ ಸಾಂಗ್ಸ್ ನಾವು ನೋಡ್ದಾಗೈತಿ. ಕರೆನ ಹಂಗಾಗೈತಿ.
ಚಿಕ್ಕು ಮತ್ತು ಸಾನುಂದ ಏನೇನೆಲ್ಲ ಬಟ್ಟೆ ತೊಗೊಳ್ದೈತಿ ಅವ್ರು ಏನೇನ ಲೋಷನ್ ಪೌಡರ್ ಸೆರ್ಲಾಕ್ ಟಾಯ್ಸ್ ಮತ್ತೇನೇನೇನೇನೇನೇನು ಇರ್ತೈತಲ್ಲ ದೊಡ್ಡ ಲಿಸ್ಟ್ ಮೆಡಿಸಿನ್ಸ್. ಸೊ ಅವನ್ನೆಲ್ಲ ಈ ರೀತಿ ಒಂದು ಕಡೆ ತೆಗೆದಿಟ್ಟೀನಿ. ಎಲ್ಲ ಟೋಟಲ್ ಅವ್ರಿಗೆ ಏನೇನು ಬೇಕು ಅದನ್ನೊಂದು ಲಿಸ್ಟ್ ಮಾಡ್ಕೊಂಡಿದ್ನಿ. ಸೊ ಅದ್ರ ಪ್ರಕಾರ ತೆಗ್ದೀನಿ. ಇಬ್ಬರದು ಕೂಡ ಒಂದೇ ಬ್ಯಾಗ್ ಮಾಡೋದು ಪ್ಲ್ಯಾನಿಂಗ್ ಐತಿ. ಸೊ ಈಗ ಎಲ್ಲ ರೆಡಿ ಐತಿ. ಇಂಚಸ್ಟ್ ಇದನ್ನು ಬ್ಯಾಗ್ ಒಳಗೆ ಹಾಕಬೇಕು. ಒಂದು ಸ್ವಲ್ಪ ಬ್ರೇಕ್ ತೊಗೊಳಕಿದ್ದೀನಿ ಬಿಕಾಸ್ ಈಗ ನಾನು ಅಡುಗೆ ಮಾಡಬೇಕು. ಅಡುಗೆ ಟೈಮ್ ಆಗೈತಿ. ಚಿಕ್ಕಗೂ ಊಟ ಮಾಡಿಸ್ಬೇಕು ಮತ್ತು ನನಗೆ ವಿನವ್ರಿಗೂ ಏನಾರು ಮಾಡಬೇಕು ಈಗ ಡಿನ್ನರ್. ಸೊ ಹೀಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೋತೀನಿ. ಆಮೇಲೆ ಮತ್ತೆ ನಂದು ವಿನವ್ರದ್ದು ಪ್ಯಾಕಿಂಗ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಆದಂಗೆ ಆಯಿತು. ಅದು ಒಂದು ಡ್ರೆಸ್ ತೊಗೋಬೇಕಂತ ವಿಚಾರ ಮಾಡಿದ್ನಿ. ಬಟ್ ಸುಮ್ಮನೆ ಭಾಳ ಲಗೇಜ್ ಆಗ್ತೈತಿ, ನೆಸೆಸಿಟಿ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ನಿ. ಸೊ ಇನ್ನು ವಿನಯ್ ಅವ್ರ ಬಟ್ಟೆ ಅಷ್ಟು ನಾನು ಹಾಕಬೇಕು. ಅಂದ್ರೆ ಒಂದೆರಡು ಬಟ್ಟೆ ಅವ್ರಿಗೆ ಕೇಳೋದೈತಿ, ಹಿಂಗಾಗಿ ಅವ್ರದ್ದು ಪೆಂಡಿಂಗ್ ಇಟ್ಟೀನಿ. ಅದರ್ವೈಸ್ ಸುಮ್ಮನೆ ನಾವಂತ ಏನೋ ಹಾಕ್ಕೊಂಡು ಅವ್ರ ಪ್ಲ್ಯಾನ್ ಬೇರೆ ಇತ್ತಂದ್ರೆ ಒಂದ್ಸಲ ಕೇಳಿ ಹಾಕ್ಬೇಕಂತ ಐತಿ. ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಕೆಲಸ ಆದಂಗೆ ಆಯಿತು. ಸ್ವಲ್ಪ ನೀರಿನ ಬಾಟಲ, ಹಾಲು ಬಾಟಲ, ಮತ್ತೇನೇನೋ ನಾಳೆ ಹೋಗುವಾಗೇನು ಫುಡ್ ತೊಗೊಳ್ದಿರ್ತೈತಲ್ಲ ಅದ್ರದ್ದು ಒಂದು ಸ್ವಲ್ಪ ತಲೆಯಾಗ ವಿಚಾರ ಐತಿ. ಅದ್ರದ್ದೊಂದು ಸ್ವಲ್ಪ ನಾನು ಎಲ್ಲ ಪ್ರೀ ಪ್ಲ್ಯಾನಿಂಗ್ ಮಾಡಿ ಇಡಬೇಕು ಈಗ. ಸೊ ಹೀಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ. ವಿನಯ್ ಅವ್ರದ್ದು ಇನ್ನೂ ಮೀಟಿಂಗ್ ನಡೆದೈತಿ. ಅವ್ರ ಮೀಟಿಂಗ್ ಮುಗಿದ ಮೇಲೆ ನಾವು ಊಟ ಮಾಡಬೇಕು. ಸೊ ಇನ್ನು ಎಷ್ಟೊತ್ತು ನಡೀತೈತಿ ನಂಗೆ ಗೊತ್ತಿಲ್ಲ. ತನಕ ನಾನು ಎಲ್ಲ ಪ್ಯಾಕಿಂಗ್ ಕೆಲಸ ಮುಗಿಸೀನಿ. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ನಾವು ಎಲ್ಲಿ ಹೊಂಟೀವಿ ಮತ್ತು ನಮ್ಮ ಜರ್ನಿ ಮುಂದಿನ ಹೆಂಗೆ ಆಗ್ತೈತಿ ಅದನ್ನು ನೋಡೋದಿತ್ತಂದ್ರೆ ನೆಕ್ಸ್ಟ್ ವ್ಲಾಗನ್ನು ಮಿಸ್ ಮಾಡಬೇಡ್ರಿ. ಹೋಪ್ಸು ಇವತ್ತಿನ ವ್ಲಾಗ್ ಆದಷ್ಟು ನಾನು ಟ್ರೈ ಮಾಡೀನಿ. ಆ್ಯಕ್ಚುಲಿ ಇವತ್ತು ಭಾಳ ಗಡ್ಬಡಿ ಇತ್ತು. ಬಟ್ ಸ್ಟಿಲ್ ನಾನು ಟ್ರೈ ಮಾಡೀನಿ ನಿಮ್ಮ ಜೊತೆ ಎಲ್ಲ ಮೂಮೆಂಟ್ಸನ್ನು ಶೇರ್ ಮಾಡೋಕ್ಕೆ. ಹೋಪ್ಸು ನಿಮಗೆ ಲೈಕ್ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್ ಆ್ಯಂಡ್ ಗುಡ್ ನೈಟ್.